ಇನ್ನು ಮೈಸೂರು ಪಾದಯಾತ್ರೆಗೆ ಬಿಜೆಪಿ ಜೆಡಿಎಸ್ ನಲ್ಲೇ ಅಪಸ್ವರ ಶುರುವಾಗಿದ್ದು, ವಿಜಯೇಂದ್ರ ಜೊತೆ ಈಗ ಬಿಜೆಪಿಯ ಹೈಕಮಾಂಡ್ ಮಹತ್ವದ ಚರ್ಚೆಗೆ ಮುಂದಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆ ಈಗ ಹೈಕಮಾಂಡ್ ಮಹತ್ವದ ಚರ್ಚೆ. ನವದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ನವದೆಹಲಿಯಲ್ಲಿ ಅಮಿತ್ ಶಾ ಜೊತೆ ವಿಜಯೇಂದ್ರ ಮಹತ್ವದ ಮಾತುಕತೆ. ಇತ್ತ ಯತ್ನಾಳ ರಮೇಶ್ ಜಾರಕಿಹೊಳಿ ವಿರುದ್ಧ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರನ್ನ ನೀಡಲಿದ್ದಾರೆ ವಿಜಯೇಂದ್ರ ಅನ್ನುವಂತ ಮಾಹಿತಿ ಇದೆ. ಪ್ರತ್ಯೇಕ ಪಾದಯಾತ್ರೆಗೆ ಬ್ರೇಕ್ ಹಾಕುವಂತೆ ಅಮಿತ್ ಶಾಗೆ ಮನವಿಯನ್ನ ಮಾಡಲಿದ್ದಾರೆ ವಿಜಯೇಂದ್ರ. ವಿಜಯೇಂದ್ರ ಜೊತೆ ಬಿಜೆಪಿಯ ಹೈಕಮಾಂಡ್ ಮಹತ್ವದ ಸಭೆ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನವದೆಹಲಿಯಲ್ಲಿ ಬಿವೈ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ರಮೇಶ್ ಓಟಕ್ಕೆ ಬ್ರೇಕ್ ಹಾಕುವಂತೆ ಮನವಿಯನ್ನ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇದರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಇದೀಗ ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬಸವರಾಜ್ ಹೂಗಾರ್, ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ರು, ಮತ್ತೊಂದು ಕಡೆ ಮತ್ತೆ ಇಲ್ಲಿ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ರೆಬಲ್ ಆಗಿದ್ದಾರೆ. ಇದರ ಜೊತೆಗೆ ಈಗ ಕೇಂದ್ರ ಗೃಹ ಸಚಿವರನ್ನು ಹೋಗಿ ರಾಜ್ಯಾಧ್ಯಕ್ಷ ಭೇಟಿ ಮಾಡಿದ್ದಾರೆ. ಏನ್ ನಡೀತಾ ಇದೆ ಬಿಜೆಪಿ ಪಾಳಯದಲ್ಲಿ ಈಗ ಬೆಳವಣಿಗೆ ಅಂತ ಮಾತನಾಡೋದಾದ್ರೆ ಬಸವರಾಜ್? ವಿಜಯ ಭಾಸ್ಕರ್, ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮೈತ್ರಿ ಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದು, ಮೈಸೂರಿನವರೆಗೆ ಪಾದಯಾತ್ರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಸಿದ್ಧವಾಗಿದ್ರು. ಅದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೊಂಡಿದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಸ್ವಪಕ್ಷದಲ್ಲೇ ಕೆಲವು ನಾಯಕರು ಆ ಪಾದಯಾತ್ರೆ ವಿರುದ್ಧವಾಗಿ ಮಾತನಾಡುವಂತಹ ರೀತಿ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡುವ ಮುಖಾಂತರ ಪಕ್ಷಕ್ಕೆ ಮುಜುಗರ ಮಾಡುವಂತದ್ದು, ಮತ್ತೆ ವಿಜಯೇಂದ್ರ ಅವರಿಗೆ ಕೂಡ ಎಲ್ಲ ಒಂದ್ ಕಡೆ ಮುಜುಗರ ಆಗುವಂತ ಸಂದರ್ಭ ಕೂಡ ಒದಗಿದಾವೆ ಅನ್ನುವಂಥದ್ದು ಕೂಡ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಇವೆಲ್ಲಾ ಮಾಹಿತಿಯನ್ನ ತೆಗೆದುಕೊಂಡು ದೆಹಲಿಗೆ ಹೋಗಿರ್ತಕ್ಕಂತ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ರಾಜ್ಯದ ಪಕ್ಷದಲ್ಲಿರ್ತಕ್ಕಂಥ ಸ್ಥಿತಿಗತಿಯನ್ನ ಒಂದಿಷ್ಟು ಮಾಹಿತಿಯನ್ನು ಕೂಡ ತಿಳಿಸಿರುವಂತದ್ದು. ಈ ರೀತಿಯಾಗಿರ್ತಕ್ಕಂಥ ಪಾದಯಾತ್ರೆ ಮಾಡ್ತಾ ಇದ್ದೆ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದ ವಲಯದಲ್ಲಿ ಹಲವಾರು ನಾಯಕರು ಬೇರೆ ಬೇರೆ ಆಗಿರ್ತಕ್ಕಂಥ ಹೇಳಿಕೆಯನ್ನ ಮಾಧ್ಯಮದ ಮುಂದೆ ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಮತ್ತೆ ನಮ್ಮ ಒಂದು ಸ್ಥಾನಕ್ಕೂ ಕೂಡ ಒಂದು ಮುಜುಗರ ಆಗುವಂತಹ ನಿಟ್ಟಿನಲ್ಲಿ ನಡೀತಾ ಇದೆ. ಇದನ್ನೆಲ್ಲವನ್ನು ಕೂಡ ನೀವು ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅಮಿತ್ ಶಾ ಅವರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಬಹಳಷ್ಟು ಒಂದು ಬೇಸರವನ್ನು ಕೂಡ ಅಮಿತ್ ಶಾ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅವರು ಕೂಡ ಪರ್ಯಾಯವಾಗಿ ಒಂದು ಪಾದಯಾತ್ರೆ ಮಾಡ್ತೇವೆ, ಆ ಪಾದಯಾತ್ರೆ ಪಾಲ್ಗೊಳ್ಳೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇವೆಲ್ಲವನ್ನು ಕೂಡ ಒಂದ್ ಕಡೆ ಅಮಿತ್ ಶಾ ಅವರ ಜೊತೆ ಚರ್ಚೆಗೆ ವಿಜಯೇಂದ್ರ ಅವರು ಮುಂದಾಗಿರುವಂತದ್ದು. ವಿಜಯ್ ಭಾಸ್ಕರ್. ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ರಾಜ್ಯಾದ್ಯಂತ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನೂರಾರು ಹಳ್ಳಿಗಳು ಈಗಾಗಲೇ ಜಲಾವೃತ ಆಗಿವೆ. ಈ ಸಂದರ್ಭದಲ್ಲಿ ನಾವು ಪಾದಯಾತ್ರೆ ಅಂತ ಹೊರಟ್ರೆ ಜನ ನಮ್ಮ ಬಗ್ಗೆ ಏನ್ ತಿಳ್ಕೋಬೇಡ, ನಾವು ಇವತ್ತು ರಾಜ್ಯದ ಜನತೆಯ ಜೊತೆಗೆ ನಿಂತ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ಕೆಲ ದಿನಗಳ ಕಾಲ ಮುಂದೂಡೋದು ಒಳ್ಳೆಯದು. ಬಟ್ ಈ ವಿಚಾರದಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಬಿಜೆಪಿ ನಾಯಕರು. ಏನ್ ಬಿಜೆಪಿ ನಾಯಕರು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ, ಆ ಸಭೆಯಲ್ಲಿ ಪ್ರೀತಮ್ ಗೌಡ ಮುಖ್ಯಸ್ಥರಾಗಿದ್ದಾರೆ. ಸಭೆ ಏನು ಪಾದಯಾತ್ರೆಗೆ ಯಾವ ಪ್ರೀತಮ್ ಗೌಡನನ್ನ ಇವರು ಈ ಪಾದಯಾತ್ರೆಗೆ ಮುಖ್ಯಸ್ಥರನ್ನಾಗಿ ಮಾಡ್ಕೊಂಡಿದ್ದಾರೆ. ಆ ಪ್ರೀತಮ್ ಗೌಡ ಯಾರು? ಆ ಪ್ರೀತಮ್ ಗೌಡ ಇಂದ ದೇವೇಗೌಡರ ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ? ಪ್ರೀತಮ್ ಗೌಡ ಯಾವ ರೀತಿ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಿದ್ದಾರೆ? ಇದೆಲ್ಲ ಕೂಡ ಗೊತ್ತಿದ್ದು ಅವರ ಮುಂದಾಳತ್ವದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಬೇಕಾ? ಎಲ್ಲಿವರೆಗೂ ಸಹಿಸಿಕೊಳ್ಬೇಕು? ಸಹನೆಗೂ ಕೂಡ ಇತಿಮಿತಿ ಇದೆ. ಈಗ ಆ ಇತಿಮಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಆರಾಮೀರೋಗಿದೆ. ಈ ಕಾರಣಕ್ಕಾಗಿ ಈಗ ನಾವು ಈ ಪಾದಯಾತ್ರೆಯನ್ನ
ಮುಂದೂಡಬೇಕು ಮತ್ತು ಈ ಪಾದಯಾತ್ರೆಯಿಂದ ನಾವು ಹಿಂದೆ ಸರಿದಿದ್ದೇವೆ ಅನ್ನೋದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ಬಿಜೆಪಿ ನಾಯಕರ ಪಾದಯಾತ್ರೆಗೆ ಅಪಸ್ವರ ನುಡಿದಿದ್ದಾರೆ.